ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ, ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂಥ ವಿಡಿಯೋನ ಫೈನಲಿ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟು ಡಿಲೇ ಆಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸುಮಾರು ದಿನ ಹಿಂದೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ದು, ನಾನೊಬ್ಬಳು ಗೃಹಿಣಿ. ನಾನು ಮನೇಲಿರಬೇಕಾದ್ರೆ ಯಾವ ರೀತಿಯಲ್ಲಿ ಮೇಕಪ್ ಮಾಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಡ್ರೆಸ್ಸನ್ನು ಹಾಕ್ಕೊಳ್ಬೇಕು, ಡ್ರೆಸ್ಸಿಂಗ್ ಸೆನ್ಸ್ ನಂದು ಹೇಗಿರಬೇಕು ತಿಳಿಸಿ ಅಂತ ಹೇಳಿಬಿಟ್ಟು. ಸೊ ಈ ಟಾಪಿಕ್ ಮೇಲೆ ವಿಡಿಯೋ ಬೇಕಾ ಅಂದಾಗ ಸುಮಾರು ಜನ ಹೌದು ನಮಗೂ ಈ ಕನ್ಫ್ಯೂಷನ್ ಇದೆ, ಪ್ಲೀಸ್ ತಿಳಿಸಿ ಅಂತ ಹೇಳಿದ್ರಿ. ಸೊ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಒಂದು ಮೆನ್ಷನ್ ಮಾಡಬೇಕು, ಸುಮಾರು ದಿನಗಳ ಹಿಂದೆ ಅದಕ್ಕೆ ನಾನು ರಿಪ್ಲೈ ಕೂಡ ಅಲ್ಲೇ ಮಾಡಿದ್ದೆ. ಹಾಗಾಗಿ ಇದ್ರ ಮೇಲೆ ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಈಗ ಅದು ಸೆಕೆಂಡ್ ಟೈಮ್ ರಿಪೀಟ್ ಆಗ್ತಾ ಇದೆ ಅಂದಾಗ ಸೊ ಮಾಡೋಣ, ತುಂಬ ಜನ ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದು ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಸ್ನೇಹಿತರೆ. ಬಟ್ ಯಾವ ರೀತಿಯಲ್ಲಿತ್ತು ಅಂದರೆ, ನನ್ನ ಗಂಡ ನನಗೆ ನೀನು ಚೆನ್ನಾಗಿ ಕಾಣೋದಿಲ್ಲ, ಮೇಕಪ್ ಮಾಡ್ಕೋ ಅಂತ ಹೇಳ್ತಾರೆ. ಬಟ್ ದಿನ ನಾನು ಮನೇಲೇ ಇರ್ತೀನಿ, ಮನೇಲಿರಬೇಕಾದ್ರೆ ಮೇಕಪ್ ಮಾಡ್ಕೊಳ್ಬೇಕಾ, ಅದು ನನಗೆ ಇಷ್ಟ ಇಲ್ಲ. ದಿನ ಮನೇಲಿ ಮೇಕಪ್ ಮಾಡ್ಕೊಂಡಿರೋದಕ್ಕಾಗುತ್ತಾ ನೀವೇ ಹೇಳಿ ಅನ್ನೋ ರೀತಿಯಲ್ಲಿ ಆ ಕಮೆಂಟ್ ಇತ್ತು. ನೀವು ಮನೇಲಿ ಇರಬೇಕಾದ್ರೆ ಹೇಗೆ ಮೇಕಪ್ ಮಾಡ್ಕೊಳ್ಬೇಕು, ಹೇಗೆ ಡ್ರೆಸ್ ಮಾಡ್ಕೊಳ್ಬೇಕು ಆ್ಯಂಡ್ ಯಾಕೆ ಅನ್ನೋದನ್ನು ನಿಮಗೆ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋ ಮುಂಚೆ ನೀವು ಇನ್ನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಈಗ ಮೊದಲಿಗೆ ನಾನು ಮೇಕಪ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಸೊ ಮೇಕಪ್ ಮಾಡ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಆ್ಯಂಡ್ ಇದನ್ನು ಯಾಕೆ ಮಾಡ್ಕೊಳ್ಬೇಕು, ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಮೇಕಪ್, ಯಾಕೆ ಮಾಡ್ಕೊಳ್ಬೇಕು ಇದನ್ನು ನಾನು ಕೊನೆಯಲ್ಲಿ ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈಗ ಮೇಕಪ್ ದಿನ ಮಾಡ್ಕೊಳ್ಬೇಕಾ ಅಂತ ಕೇಳಿದ್ರಲ್ವಾ. ದಿನ ಮೇಕಪ್ ಮಾಡ್ಕೊಳ್ಳೋ ನೆಸಸರಿ ಇಲ್ಲ. ಹಾಗಂತ ಹೇಳಿಬಿಟ್ಟು ನೀವು ಫೇಸ್ ಕೇರ್ ಮಾಡದೆ, ಸ್ಕಿನ್ ಕೇರ್ ಮಾಡ್ಕೊಳ್ದೆ ಇರೋದು ಕೂಡ ರಾಂಗ್. ದಿನ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಹಾಳಾಗುತ್ತೆ ಅನ್ನೋದು ಕೂಡ ತಪ್ಪು. ಈಗ ನೀವು ನೋಡ್ಬೋದು, ಆಫೀಸ್ಗೆ ಹೋಗೋರು, ವರ್ಕಿಂಗ್ ವಿಮೆನ್ಸ್ ಡೈಲಿ ಲೈಟ್ ಮೇಕಪ್ ಮಾಡ್ತಾರೆ. ಲೈಟ್ ಮೇಕಪ್ ಅಂದರೆ ಏನು, ಎಲ್ಲನೂ ಲೈಟಾಗಿ ಹಚ್ತಾರೆ ಅಂತ ಏನಲ್ಲ. ಅವ್ರಿಗೆ ಏನು ಹೈಲೈಟ್ ಮಾಡಬೇಕು ಅನಿಸುತ್ತೋ ಅಥವಾ ಏನಾದರೂ ಹೈಡ್ ಮಾಡಬೇಕು ಅನಿಸುತ್ತೋ ಆ ಏರಿಯಾನ ಅವರು ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಈಗ ನನ್ನ ಕಣ್ಣುಗಳು ತುಂಬಾ ಸಣ್ಣ ಅಂದ್ಬಿಟ್ಟು ನಾನು ಯೂಶ್ವಲಿ ಕಾಜಲ್ ಅಥವಾ ಐಲೈನರ್ನ ಪ್ರಿಫರ್ ಮಾಡ್ತೀನಿ. ಹಾಗೆ ನನ್ನ ಲಿಪ್ ಎಲ್ಲನೂ ಈವನ್ ಆಗಿ ಇಲ್ಲ, ಮಧ್ಯ ಸ್ವಲ್ಪ ಲೈಟ್ ಇದೆ, ಸೈಡ್ಸಲ್ಲಿ ಡಾರ್ಕ್ ಇದೆ. ಈವನ್ ಮಾಡೋದಕ್ಕೆ ನಾನು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ. ಸೊ ಈಗ ಫೇಸ್ ಮೇಲೆ ನಿಮ್ಗೇನೋ ಪಿಂಪಲ್ ಇದೆ, ಡಾರ್ಕ್ ಸರ್ಕಲ್ಸ್ ಇದೆ ಅಂದರೆ ಅದಕ್ಕೆ ತಕ್ಕಂತೆ ನೀವು ಅದನ್ನು ರೆಕ್ಟಿಫೈ ಮಾಡಿಕೊಂಡ್ರೆ ಆಯಿತು. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಅನ್ನೋಗಿದ್ರೆ ಒಂದು ಪ್ರಾಪರ್ ಸ್ಕಿನ್ ಕೇರ್ನ ಫಾಲೋ ಮಾಡಿದ್ರೆ ಸಾಕು, ಮೇಕಪ್ ಮಾಡಬೇಕು ಅನ್ನೋದು ಇಲ್ಲ. ಈಗ ನಾನು ಮೇಕಪ್ನ ಯಾವ ರೀತಿಯಲ್ಲಿ ಡೈಲಿ ಬೇಸಿಸ್ ಮೇಲೆ ಮಾಡ್ತೀನಿ ಬನ್ನಿ ನೋಡೋಣ. ಈಗ ಸ್ನೇಹಿತರೆ, ನಾನು ಸ್ನಾನ ಮಾಡಿ ಬಂದು ಏನೂ ಹಚ್ಚಿಲ್ಲ ಮುಖಕ್ಕೆ. ಹೇರ್ನ ಲೂಸ್ ಬಿಟ್ಟು ಒಂದು ಕ್ಲಿಪ್ ಹಾಕಿದ್ದೀನಿ, ಓಲೆ ಹಾಕಿಲ್ಲ, ಏನೇನು ಮುಖಕ್ಕೆ ಏನೂ ಹಚ್ಚಿಲ್ಲ ನಾನು. ಸೊ ಹೋಲ್ ಡೇ ಹೀಗೆ ಇದ್ದರೆ ನಮ್ಮನ್ನು ನಾವೇ ನೋಡಿಕೊಂಡಾಗ ನಮಗೆ ಖುಷಿ ಆಗೋದಿಲ್ಲ ಅಲ್ವಾ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸ್ಮೈಲ್ ಆನ್ ಯುವರ್ ಫೇಸ್. ಅದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸ್ಮೈಲ್ ಇದ್ದಾಗ ಹೇಗಿರುತ್ತೆ, ಸ್ಮೈಲ್ ಇಲ್ಲದೆ ಇದ್ದಾಗ ಹೇಗಿರುತ್ತೆ ನೋಡ್ಬೋದು ನೀವು. ಆಲ್ವೇಸ್ ಬಿ ಹ್ಯಾಪಿ ಫ್ರಮ್ ಇನ್ಸೈಡ್ ಆ್ಯಂಡ್ ಅದು ನಿಮ್ಮ ಫೇಸ್ ಮೇಲೆ ಕೂಡ ಕಾಣುತ್ತೆ. ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ ಫಸ್ಟ್ ಬರೋದು ಒಂದು ಟೋನರ್ ಹಚ್ಚೋದ್ರಿಂದ ಒಂದು ಹೈಡ್ರೇಷನ್ ಆಗುತ್ತೆ ಸ್ಕಿನ್ಗೆ, ಹಾಗೆ ಈವನ್ ಟೋನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸ್ಕಿನ್ ಟೈಪ್ ಅನುಸಾರವಾಗಿ ಬರುತ್ತೆ. ನೀವು ನಿಮ್ಮ ಸ್ಕಿನ್ ಟೈಪ್ನ ನೋಡಿಬಿಟ್ಟು ನೀವು ತೊಗೊಳ್ಬೋದು. ಇದನ್ನು ಹಾಗೆ ಬಿಡಬೇಕು, ಡ್ರೈ ಆಗಬೇಕು, ಒರೆಸ್ಬಾರ್ದು. ಇದು ಸ್ನೇಹಿತರೆ ನಾನು ಯೂಸ್ ಮಾಡುವಂಥ ಫೇಸ್ ವಾಶ್, ಡರ್ಮಾವೈವ್ ಹೈಡ್ರಾ ಕ್ಲೆನ್ಸರ್. ಈವನ್ ಸೆನ್ಸಿಟಿವ್ ಸ್ಕಿನ್ಗೂ ಕೂಡ ಆಗುತ್ತೆ. ನಂದು ಡ್ರೈ ಸ್ಕಿನ್, ನನಗೆ ಇದು ಸೂಟ್ ಆಗಿದೆ. ನಿಮ್ಮ ಸ್ಕಿನ್ ಟೈಪ್ ನಿಮಗೆ ಗೊತ್ತಿಲ್ಲ ಅಂದರೆ ಇದು ಟ್ರೈ ಮಾಡಿ, ಇದು ಸೂಟ್ ಆಗುತ್ತಾ ಅಂದ್ಬಿಟ್ಟು. ಚೆನ್ನಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನಾನು ಯೂಸ್ ಮಾಡುವಂಥದ್ದು ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸಿಂಗ್ ಲೋಷನ್. ಹೈಡ್ರೇಷನ್ ಆದಮೇಲೆ ಅದನ್ನು ನಮ್ಮ ಸ್ಕಿನ್ ಒಳಗಡೆ ಲಾಕ್ ಮಾಡೋದಕ್ಕೆ, ಹೋಲ್ ಡೇ ಸಾಫ್ಟ್ ಆ್ಯಂಡ್ ಸಪಲ್ ಆಗಿರೋದಕ್ಕೆ ಒಂದು ಲೇಯರ್ನ ಅಪ್ಲೈ ಮಾಡಬೇಕು. ದಟ್ ಈಸ್ ಮಾಯ್ಶ್ಚರೈಸಿಂಗ್ ಲೋಷನ್. ಇದು ಕೂಡ ಆಲ್ ಸ್ಕಿನ್ ಟೈಪ್ಸ್ ಡೈಲಿ ಟ್ವೈಸ್ ಕೂಡ ಯೂಸ್ ಮಾಡ್ಬೋದು, ನೈಟ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ ಸ್ನೇಹಿತರೆ ಯಾವುದೇ ಸ್ಕಿನ್ ಟೈಪ್ ಅವರಾದ್ರೂ ಯೂಸ್ ಮಾಡಬೇಕು. ಡ್ರೈ ಸ್ಕಿನ್ ಅವ್ರಿಗೆ ಎಕ್ಸ್ಟ್ರಾ ಮಾಯ್ಶ್ಚರ್ ಕೊಡುತ್ತೆ ಆ್ಯಂಡ್ ಆಯಿಲಿ ಸ್ಕಿನ್ ಅವ್ರಿಗೆ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಸ್ಕಿನ್ ಕೇರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವು ಡ್ರೈ ಸ್ಕಿನ್ಗೆ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ, ಆದಷ್ಟು ಬೇಗ ಈ ಏಜಿಂಗ್ ಸೈನ್ಸ್ ಕಾಣೋದಕ್ಕೆ ಶುರು ಆಗುತ್ತೆ. ಡಲ್ ಆಗುತ್ತೆ, ಫೈನ್ ಲೈನ್ಸ್ ಬರುತ್ತೆ, ರಿಂಕಲ್ಸ್ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಪಿಂಪಲ್ಗಳು ಜಾಸ್ತಿ ಬರುತ್ತೆ. ಆಯಿಲ್ ಕಂಟ್ರೋಲ್ ಆಗದೆ ಇದ್ದಾಗ ಪಿಂಪಲ್ ಆಕ್ನೆ ಟರ್ನ್ ಆಗ್ಬೋದು, ಮುಖ ಎಲ್ಲ ಓಪನ್ ಪೋರ್ಸ್ ಆಗ್ಬೋದು. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಅನುಸಾರವಾಗಿ ಒಂದು ಮಾಯ್ಶ್ಚರೈಸಿಂಗ್ ಲೋಷನ್ ಈಸ್ ಅ ಮಸ್ಟ್.
ನೆಕ್ಸ್ಟ್ ಒಂದು ಸನ್ಸ್ಕ್ರೀನ್ ಲೋಷನ್ 50+ ಇರೋದು ಫೇಸ್ಗೆ ಹಾಗೆ ನಿಮ್ಮ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ಗೆ ನೆಕ್ಗೂ ಕೂಡ ಯೂಸ್ ಮಾಡಬೇಕು. ಇಲ್ಲ ಅಂದರೆ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕೂಡ ಸ್ಕಿನ್ ಟೈಪ್ ಅನುಸಾರವಾಗಿ ಸಿಗುತ್ತೆ. ನಾನು ಹಚ್ತಾ ಇರೋದು ಮ್ಯಾಟ್ ಫಿನಿಶ್ದು. ಸೊ ನಾನು ಇದು ಹಚ್ಚೋದ್ರಿಂದ ನನಗೆ ಡೇ ಕ್ರೀಮ್ನ ನೆಸಸರಿನೇ ಇಲ್ಲ. ಬಟ್ ಇದು ನೀವು ಟ್ರೈ ಮಾಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಮ್ಯಾಟ್ ತುಂಬಾನೇ ವೈಟಿಶ್ ಆಗಿ ಕಾಣೋದಕ್ಕೆ ಶುರು ಆಗುತ್ತೆ. ಬಟ್ ಮಾಯ್ಶ್ಚರೈಸಿಂಗ್ ಲೋಷನ್ ಹಚ್ಚಿ ಸ್ಕಿನ್ ಸಾಫ್ಟ್ ಆಗಿರೋದ್ರಿಂದ ಇದು ನನಗೆ ಸೂಟ್ ಆಗಿದೆ. ಇದು ಕಾಂಪ್ಯಾಕ್ಟ್ ಪೌಡರ್. ನನಗೆ ಸುಮಾರು ಜನ ಡೇ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ, ಡೇ ಕ್ರೀಮ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಕೇಳ್ತೀರಾ. ಮಾರ್ಕೆಟಲ್ಲಿ ತುಂಬ ಅವೈಲೇಬಲ್ ಇದೆ, ಬಟ್ ನಾನು ಯಾವುದನ್ನು ಯೂಸ್ ಮಾಡೋದಿಲ್ಲ ಸ್ನೇಹಿತರೆ. ನೀವು ಅದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು, ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದು. ಬಟ್ ಅದ್ರ ಮುಂಚೆ ಸ್ಕಿನ್ ಕೇರ್ ಅಂದರೆ ಹೈಡ್ರೇಷನ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಈಸ್ ಇಂಪಾರ್ಟೆಂಟ್. ನಿಮಗೆ ಇದು ಕಾಂಪ್ಯಾಕ್ಟ್ ಪೌಡರ್ ಬೇಕಿದ್ರೆ ಹಚ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಕಾಸ್ಮೆಟಿಕ್ ಅಂತ ಯೂಸ್ ಮಾಡ್ತಾ ಇರೋದು ಇದೆ ಫಸ್ಟಿಗ. ನೆಕ್ಸ್ಟ್ ನೀವು ಲಿಪ್ಸ್ಟಿಕ್ ಯೂಸ್ ಮಾಡೋ ಹಾಗಿದ್ರೆ ಲಿಪ್ಸ್ಟಿಕ್ನ ಯೂಸ್ ಮಾಡಿ, ಒಂದು ಲೈಟ್ ಶೇಡ್. ಅಥವಾ ನಾನಿಲ್ಲಿ ಟಿಂಟೆಡ್ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೇಬಲಿಂದು ಬೇಬಿಲಿಷಿಯಸ್ ಅಂತ ಬರುತ್ತಲ್ಲ, ಸೊ ಅದು ಕೂಡ ಯೂಸ್ ಮಾಡ್ಬೋದು. ಹೈಡ್ರೇಷನ್ನು ಸಿಗುತ್ತೆ ಲಿಪ್ಗೆ, ಹಾಗೆ ಕಲರ್ ಕೂಡ ಕೊಡುತ್ತೆ. ಈಗ ನೀವು ನೋಡ್ಬೋದು ನಾನು ಡ್ರೆಸ್ ಚೇಂಜ್ ಮಾಡಿದ್ದೀನಿ, ಅದರ ಮ್ಯಾಚಿಂಗ್ ಒಂದು ಇಯರಿಂಗ್ ಹಾಕಿದ್ದೀನಿ. ಹೇರ್ನ ಲೂಸ್ ಬಿಡೋ ಹಾಗಿದ್ರೆ ಲೂಸ್ ಬಿಡ್ಬೋದು, ಅಥವಾ ನಿಮಗೆ ಯಾವ ರೀತಿಯಲ್ಲಿ ಹೇರ್ ಸ್ಟೈಲ್ ಬೇಕೋ ಅದನ್ನು ನೀಟಾಗಿ ಟಕ್ ಮಾಡಬೇಕು, ಹಾಗೆ ಕೆದರಿರೋ ಥರ ಬಿಡಬಾರ್ದು. ನೆಕ್ಸ್ಟ್ ನಾನು ಕಾಸ್ಮೆಟಿಕ್ ಅಂತ ಹೇಳಿಬಿಟ್ಟು ಒಂದು ಪೌಡರ್ನ ಯೂಸ್ ಮಾಡಿದ್ದೆ. ಅದಾದಮೇಲೆ ಕಾಜಲ್ ಅಥವಾ ಐಲೈನರ್ನ ಯೂಸ್ ಮಾಡ್ಬೋದು. ನಾನಿವತ್ತು ಐಲೈನರ್ ಯೂಸ್ ಮಾಡ್ತೀನಿ. ಡೈಲಿ ಬೇಸಿಸ್ ಮೇಲೆ ಐಲೈನರ್ ಯೂಸ್ ಮಾಡೋದು. ಕಾಜಲ್ ನನಗೆ ಕಂಫರ್ಟಬಲ್ ಇಲ್ಲ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾನು ಡೈಲಿ ಬೇಸಿಸ್ ಮೇಲೆ ಇಷ್ಟೇ ಮಾಡ್ಕೊಳ್ಳೋದು. ನಾನು ಇದನ್ನು ಮೇಕಪ್ ಅಂತ ಅನ್ನೋದಿಲ್ಲ, ಬಟ್ ಕೆಲವೊಬ್ಬರಿಗೆ ಇದು ಮೇಕಪ್ ಅಂತ ಅನ್ನಿಸ್ಬೋದು. ಆ್ಯಂಡ್ ಸುಂದರತೆ ಯಾವಾಗ್ಲೂ ನೋಡೋರ ಕಣ್ಣಲ್ಲಿರುತ್ತೆ ಅಂತ ಹೇಳ್ತಾರೆ. ಈಗ ನಮಗೆ ನಮ್ಮ ಟೀಚರ್ ಹೇಳ್ತಾ ಇದ್ರು, ಕನ್ನಡದಲ್ಲಿ ಛಂದಸ್ಸು ಅಲಂಕಾರ ಅಂತ ಎಲ್ಲ ಪದ್ಯದಲ್ಲಿ ಬರುತ್ತಲ್ವಾ, ಅಲಂಕಾರ ಯಾಕೆ ಮಾಡೋದು, ಬೇರೆಯವ್ರಿಗೆ ಸುಂದರವಾಗಿ ಕಾಣೋದಕ್ಕೆ ಅಂತ ಹೇಳಿಬಿಟ್ಟು. ಅದನ್ನು ನಿಜ ಕೂಡ ಅಲ್ವಾ. ಈಗ ನಾವು ಫಂಕ್ಷನ್ಸ್ಗಳಿಗೆ ಹೋದಾಗ ರೆಡಿಯಾಗಿ ಹೋಗ್ತೀವಿ, ಫುಲ್ ಮೇಕಪ್ ಮಾಡಿಕೊಂಡು ಫಂಕ್ಷನ್ ರೆಡಿ ಆಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಜ್ಯುವೆಲ್ರಿ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಎಲ್ಲನೂ ಕೂಡ ಹೋಗ್ತೀವಿ. ಬಟ್ ಮನೇಲಿದ್ದಾಗ ಹೇಗಿರ್ತೀವೋ ಆ ಥರ ಹೋಗೋದಿಲ್ಲ. ಯಾಕೆ, ನಾವು ಯಾವಾಗಲೂ ಒಂದು ಸರಿ ಹೋಗ್ತೀವಿ, ಬಟ್ ಸ್ಟಿಲ್ ನಾವು ಒಂದು ಪ್ರೆಸೆಂಟೇಬಲ್ ರೀತಿಯಲ್ಲಿ ಹೋಗ್ತೀವಿ, ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಹೋಗ್ತೀವಿ. ನಿಮ್ಮನ್ನು ನೀವು ನೋಡಿಕೊಂಡಾಗ ನಾನು ಚೆನ್ನಾಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ನೀವು ಯಾವತ್ತೂ ಲೋ ಫೀಲ್ ಮಾಡಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮಗೆ ಬರಬಾರ್ದು. ಯಾರನ್ನ ನೋಡಿಬಿಟ್ಟು ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ಲ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅವರ ಮೇಕಪ್ ಮಾಡಿದಾರೋ ಇಲ್ವೋ, ನ್ಯಾಚುರಲ್ ಆಗಿದ್ದಾರೋ ಅಂತ ನಿಮಗೆ ಗೊತ್ತಿಲ್ಲ. ಬಟ್ ನಿಮಗೆ ಅದು ಅವ್ರನ್ನ ನೋಡಿದಾಗ ಹೇಗೆ ಅನಿಸುತ್ತಲ್ವ, ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮನ್ನು ನೀವು ಗ್ರೂಮ್ ಮಾಡ್ಕೊಳ್ಳಿ, ನೀಟಾಗಿ ರೆಡಿಯಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಒಂದು ಪ್ರೆಸೆಂಟೇಬಲ್ ರೀತಿಯಲ್ಲಿ ಇರಿ ಸ್ನೇಹಿತರೆ. ಮೇಕಪ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಬರೋಣ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ. ಮನೇಲಿರಬೇಕಾದ್ರೆ ಯಾವ ರೀತಿಯಲ್ಲಿ ಡ್ರೆಸ್ಸಸ್ನ ಚೂಸ್ ಮಾಡಬೇಕು, ಹೇಗೆ ಹಾಕಬೇಕು ಅಂತ ನನಗೆ ಸುಮಾರು ಜನ ಕೇಳ್ತಾರೆ. ಡೈಲಿ ವೇರ್ಗೆ ಶಾಪಿಂಗ್ ಹಾಲ್ ಮಾಡಿ ಅಂತ ಹೇಳಿಬಿಟ್ಟು. ಬಟ್ ನಾನು ಡೈಲಿ ವೇರ್ಗೆ ಅಂದ್ಬಿಟ್ಟು ಯಾವತ್ತೂ ಡ್ರೆಸ್ಗಳನ್ನ ಹೊಸದಾಗಿ ತೊಗೊಳ್ಳೋದಿಲ್ಲ. ನಾನು ಎಂಥ ಡ್ರೆಸ್ಗಳನ್ನ ಚೂಸ್ ಮಾಡ್ತೀನಿ ಅಂದರೆ, ಈಗ 1 or 2 years ಬ್ಯಾಕ್ ಡ್ರೆಸ್ಗಳನ್ನ ತೊಗೊಂಡಿರ್ತೀವಿ, ಅದು ನಮಗೆ ಹಾಕಿ ಬೇಜಾರಾಗಿರುತ್ತೆ. ಹೊರಗಡೆ ಒಂದು ಸುಮಾರು ಸರಿ ಹಾಕಿರ್ತೀವಿ, ಮತ್ತು ಅದು ಹಾಕ್ಕೊಂಡು ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಅಂಥ ಡ್ರೆಸ್ಗಳನ್ನ ನಾನು ಡಿಸ್ಕಾರ್ಡ್ ಮಾಡೋ ಬದಲು ಡೈಲಿ ವೇರ್ಗೆ ಅಂತ ಇಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಹೊಸದಾದ್ರೂ ಟ್ರೆಂಡಿಂಗ್ ಡ್ರೆಸ್ಸಸ್ ತೊಗೊಳ್ಬೋದು. ಆ್ಯಂಡ್ ಯಾವುದು ಔಟ್ಡೇಟೆಡ್ ಆಗಿದೆಯೋ ಅದನ್ನು ಕೂಡ ರೀಯೂಸ್ ಮಾಡ್ಕೊಳ್ಬೋದು. ನೀವು ಡೈಲಿ ವೇರ್ಗೆ ಶಾಪ್ ಮಾಡಬೇಕು ಅಂತ ಇಲ್ಲ. ಇನ್ನೂ ಒಬ್ಬರು ಹೇಳಿದರು, ನಾನು ಟಿ ಶರ್ಟ್ಸ್ ಪೈಜಾಮಾಸ್ನ ಡೇ ಫುಲ್ ಹಾಕ್ತೀನಿ, ಆ ಥರ ಆಗುತ್ತಾ ಅಂತ ಹೇಳಿಬಿಟ್ಟು. ಅಫ್ಕೋರ್ಸ್ ಆಗುತ್ತೆ. ನೀವು ಯಾವ ಡ್ರೆಸ್ಸಲ್ಲಿ ಕಂಫರ್ಟೇಬಲ್ ಫೀಲ್ ಮಾಡ್ತೀರೋ ಅದೇ ಡ್ರೆಸ್ಸನ್ನು ಹಾಕಿ. ನಾನು ಬರೀ ಈ ಥರ ಕುರ್ತೀಸ್ ಅಂತ ಹೇಳ್ತಾ ಇಲ್ಲ. ಅದು ನೈಟಿ ಆಗಿರ್ಬೋದು, ಅಥವಾ ಪೈಜಾಮಾಸ್ ಆಗಿರ್ಬೋದು, ಅಥವಾ ಸೀರೆ ಆಗಿರ್ಬೋದು. ಬಟ್ ಯಾವ ರೀತಿಯಲ್ಲಿ ಇರಬೇಕದು ಅಂದರೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ನಿಮ್ಮ ಮನೆಗೆ ಸಡನ್ನಾಗಿ ಗೆಸ್ಟ್ಗಳು ಬರ್ತಾರೆ. ಅವರು ಗೆಸ್ಟ್ ಬಂದಾಗ ನಿಮಗೆ ಒಂಥರ ಫೀಲ್ ಆಗುತ್ತೆ, ಅಯ್ಯೋ ಇವತ್ತು ನಾನು ನೀಟಾಗಿ ರೆಡಿನೇ ಆಗಿಲ್ಲ, ಇವತ್ತು ಬಂದುಬಿಟ್ಟಿದ್ದಾರಲ್ಲ, ಮೊದಲೇ ಗೊತ್ತಾಗಿದ್ದಿದ್ರೆ ಒಳ್ಳೆ ಡ್ರೆಸ್ ಹಾಕ್ಬೋದಿತ್ತು, ಅಥವಾ ಒಂದು ರೀತಿಯಲ್ಲಿ ರೆಡಿ ಆಗ್ಬೋದಿತ್ತು, ಏನೋ ಒಂಥರ ನಿಮಗೆ ಲೋ ಫೀಲ್ ಆಗುತ್ತಲ್ವಾ. ಆ ಥರ ಫೀಲ್ ಆಗದೇ ಇರೋ ರೀತಿಯಲ್ಲಿ ನೀವು ದಿನ ರೆಡಿ ಆಗಬೇಕು.
ಅಂಥ ಡ್ರೆಸ್ಸಸ್ನ ನೀವು ಚೂಸ್ ಮಾಡಬೇಕು. ಇನ್ನೊಂದು ಹೇಳೋದಾದರೆ, ಈಗ ಸಡನ್ನಾಗಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಆ ಥರ ಸಾಮಾನು ಮುಗ್ದೋಗಿರುತ್ತೆ, ಆ ಸಾಮಾನು ಬೇಕೇ ಬೇಕು. ಈಗ ಆ ಸಾಮಾನು ತರೋದಕ್ಕೆ ನೀವು ಸಡನ್ನಾಗಿ ರೆಡಿ ಇರಬೇಕು ಹೋಗೋದಕ್ಕೆ. ಅದ್ರ ಬದಲು ನೀವು ಅಯ್ಯೋ ನಾನು ಈ ಡ್ರೆಸ್ಸಲ್ಲಿದ್ದೀನಿ, ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಆ ಸಾಮಾನು ತರೋದಕ್ಕೆ ಹೋಗಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತೀರಲ್ವಾ. ಆ ರೀತಿಯಲ್ಲಿ ನೀವು ಡ್ರೆಸ್ಗಳನ್ನ ಚೂಸ್ ಮಾಡಬೇಡಿ ಮನೇಲಿ ಹಾಕ್ಕೊಳ್ಳೋದಕ್ಕೆ. ಇದು ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ ಸ್ನೇಹಿತರೆ. ಈಗ ಸ್ನೇಹಿತರೆ, ಇಷ್ಟೆಲ್ಲ ನಾವು ಯಾಕೆ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು, ಮನೇಲೇ ಇರ್ತೀವಲ್ವಾ, ಯಾಕೆ ಬೇಕಿದೆಲ್ಲ ಅಂತ ನಿಮಗೆ ಮನಸ್ಸಿಗೆ ಬಂದಿರ್ಬೋದು. ಇದು ಯಾಕೆ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ, ಒಂದು, ನಮ್ಮನ್ನು ನಾವು ಯಾವಾಗಲೂ ಪ್ರೀತಿಸಬೇಕು. ಲವ್ ಯೋರ್ ಸೆಲ್ಫ್. ನಿಮಗೆ ನೀವು ಕಾನ್ಫಿಡೆಂಟ್ ಆಗಿರಬೇಕು. ನಾನು ಮಾಡ್ತಾ ಇರೋ ಕೆಲಸಗಳು ನನಗೆ ಖುಷಿ ಕೊಡ್ತಾ ಇದೆ, ನಾನು ಇರೋ ಅಪಿಯರೆನ್ಸ್ ನನಗೆ ಖುಷಿ ಇದೆ. ಬೇರೆಯವ್ರು ಯಾರು ಏನಾದರೂ ಅಂದ್ಕೊಳ್ಳಿ, ಬಟ್ ನನಗೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ನನ್ನ ಕೆಲಸಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಮನೆ ನೋಡ್ಕೊಳ್ಳೋದಾಗಿರ್ಬೋದು, ಅಡುಗೆ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಗಂಡನ ವಿಷಯದಲ್ಲಾಗಿರ್ಬೋದು, ಅಥವಾ ಪೇರೆಂಟ್ಸ್ ಇನ್ಲಾಸ್ ವಿಷಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಾನು 100% ಕೊಡ್ತಾ ಇದ್ದೀನಿ, ನನಗೆಲ್ಲದರಲ್ಲೂ ಖುಷಿ ಇದೆ ಅಂತ ನಿಮ್ಗೆ ಅನ್ನಿಸ್ಬೇಕು. ಆ್ಯಂಡ್ ಇದೇ ರೀತಿಯಲ್ಲಿ ನಿಮ್ಮ ಹಸ್ಬೆಂಡ್ಗೂ ಕೂಡ ಅನ್ನಿಸ್ಬೇಕು, ಅಂದರೆ ಲೈಫ್ ಪಾರ್ಟ್ನರ್ಗೂ ಕೂಡ ಅನ್ನಿಸ್ಬೇಕು. ನಾನು ಸುಮಾರು ಜನ ನೋಡಿದ್ದೀನಿ, ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಟೈಮ್ ಇರುತ್ತೆ. ನಾನು ಸ್ಕಿನ್ ಕೇರ್ ವೀಡಿಯೋಸ್ ಶೇರ್ ಮಾಡಿದಾಗ ನಮ್ಮ ಮನೇಲಿ ಅಷ್ಟೊಂದು ಕೆಲಸಗಳಿರುತ್ತೆ, ಇದೆಲ್ಲ ಹೆಂಗೆ ಮಾಡ್ಕೊಳ್ಳೋದು ಹೇಳಿ ಅಂತ ಹೇಳ್ತಾರೆ. ಆದರೆ ನೀವು ಅಷ್ಟೊಂದು ಕೆಲಸಗಳಿಗೆಲ್ಲನೂ ಟೈಮ್ ಡೆಡಿಕೇಟ್ ಮಾಡಿರ್ತೀರ, ನಿಮಗೋಸ್ಕರ ನೀವು ಯಾಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ? ನಿಮಗೋಸ್ಕರ ಕೂಡ ನೀವು ಮಾಡ್ಕೊಳ್ಳಿ, ಇದು ಲಾಂಗ್ ರನ್ನಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನಮ್ಮ ಲೈಫ್ ಪಾರ್ಟ್ನರ್ಗೆ ಹೇಗೆ ಖುಷಿ ಕೊಡ್ತಾ ಇದೆ. ಈಗ ಅವರು ಹೊರಗಡೆ ಹೋಗೋ ಹಾಗಿದ್ರೆ ಫುಲ್ ಡೇ ಕೆಲಸ ಮಾಡಿ ಬಂದಿರ್ತಾರೆ, ಮನೆಗೆ ಬಂದಾಗ ಅವ್ರಿಗೊಂದು ರಿಲ್ಯಾಕ್ಸೇಷನ್ ಬೇಕಾಗುತ್ತೆ, ಒಂದು ಒಳ್ಳೆ ಆ್ಯಂಬಿಯನ್ಸ್ ಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಕೂಡ ಒಂದು ರಿಫ್ರೆಶ್ಡ್ ಫೇಸಲ್ಲಿ ಅವ್ರನ್ನ ಟ್ರೀಟ್ ಮಾಡಿದಾಗ, ಒಂದು ನೈಸ್ ಸ್ಮೈಲಲ್ಲಿ ಅವ್ರನ್ನ ಟ್ರೀಟ್ ಮಾಡಿದಾಗ ಅವ್ರು ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತಾರೆ, ಅವ್ರಿಗೆ ಎಷ್ಟು ಖುಷಿ ಕೊಡುತ್ತೆ. ಸೊ ನಮ್ಮ ಲೈಫ್ ಪಾರ್ಟ್ನರ್ಗೋಸ್ಕರ ಕೂಡ ನಾವು ಮಾಡಬೇಕಾಗತ್ತೆ. ನಾನು ಒಂದು ಕಮೆಂಟ್ನ ಮೆನ್ಷನ್ ಮಾಡಿದೆ ಅಲ್ವಾ, ಅವರ ಹಸ್ಬೆಂಡ್ಗೆ ಇಷ್ಟ ಇದೆ, ಇವ್ರಿಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇರಬಾರ್ದು? ಅವರು ನಮಗೋಸ್ಕರ ಅಷ್ಟೊಂದೆಲ್ಲ ಮಾಡ್ತಾರೆ, ನಾವು ಅವ್ರಿಗೋಸ್ಕರ ಅವರ ಒಂದು ಸಣ್ಣ ಆಸೆನ ನೆರವೇರಿಸೋದಕ್ಕಾಗೋದಿಲ್ವಾ? ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಈ ಥರ ಇರು ಅಂತ ಹೇಳ್ತಾರೆ, ಕೆಲವೊಬ್ಬರು ಹೇಳೋದಿಲ್ಲ, ಕೆಲವೊಬ್ಬರು ನೀವು ಹೇಗಿದ್ರೂ ನನಗೆ ಖುಷಿನೇ, ನೀನು ಇಷ್ಟನೇ ಅಂತ ಹೇಳ್ಬೋದು. ಬಟ್ ಅವರು ಹೇಳಿದಾಗ ನೀವು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನು ಫಾಲೋ ಮಾಡಿ. ನಂಗೆ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳೋದು ಬಿಟ್ಟು, ನೀವು ಯಾವ ರೀತಿಯಲ್ಲಿ ಚೇಂಜಸ್ ಬೇಕೋ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾನು ಕೆಲವೊಂದು ಸಿಚುವೇಶನ್ಸ್ನ ನೋಡಿದ್ದೀನಿ. ಇದು ಎಷ್ಟು ದೂರಕ್ಕೆ ಹೋಗಿದೆ ಅಂದರೆ, ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಥರ ಕೂಡ ಆಗೋ ಚಾನ್ಸಸ್ ಇರುತ್ತೆ. ನಾನು ಬರೀ ನೀವು ಮೇಕಪ್ ಮಾಡಲಿಲ್ಲ ಅಂದರೆ ಮಾತ್ರನೇ ಈ ಥರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಶಾರ್ಟಾಗಿ ಹೇಳಬೇಕಂದ್ರೆ, ನಿಮ್ಮ ಹಸ್ಬೆಂಡ್ಗೆ ಏನೋ ಒಂದು ಇಷ್ಟ ಇರುತ್ತೆ, ಅದನ್ನು ನಾವು ಫಾಲೋ ಮಾಡ್ತಾ ಇರೋದಿಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಬೇಜಾರಾಗ್ಬಿಟ್ಟು ಏನಾದರೂ ಈ ಥರ ಥಿಂಕ್ ಮಾಡ್ಬೋದು. ಬಟ್ ನಾನು ಎಲ್ಲರೂ ಹೀಗೇನೆ ಅಂತ ಹೇಳೋದಿಲ್ಲ, ಕೆಲವೊಬ್ಬರು ಇರ್ತಾರೆ. ಇದು ಎಲ್ಲರ ಮನೇಲೂ ಸೇಮ್ ಇರೋದಿಲ್ಲ, ಇದು ನನ್ನ ಒಪಿನಿಯನ್ ಆ್ಯಂಡ್ ನನ್ನ ಥಾಟ್ಸ್ ಅಷ್ಟೇ. ಕೆಲವೊಂದು ಸಿಚುವೇಶನ್ಸ್ನ ನೋಡಿರೋದ್ರಿಂದ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಲ್ಲಿ ನೋಡಿರೋದ್ರಿಂದ ನಾನು ಈ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. 100% ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅಬ್ಸರ್ವ್ ಮಾಡಿ ಅವರು ಏನು ಹಿಂಟ್ ಕೊಡ್ತಾರೆ ಅಂತ ಹೇಳಿ. ಅದು ಅವರ ಪೇರೆಂಟ್ಸ್ ವಿಷಯನೋ, ಮಕ್ಕಳ ವಿಷಯನೋ, ಮನೆ ವಿಷಯನೋ, ಅಥವಾ ನಿಮ್ಮ ವಿಷಯನೋ, ಯಾವುದ್ರಲ್ಲೂ ಒಂದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಅವರು ಈ ಥರ ಯೋಚನೆ ಮಾಡೋದು ಇರುತ್ತೆ. ನಾನು ನನ್ನ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ, ಸಾನು ಹುಟ್ಟಿದ ಮೇಲೆ ನಾನು ಎಷ್ಟು ಅವಳ ಕೆಲಸಗಳಲ್ಲಿ ಅವಳ ಕೇರ್ ಬಗ್ಗೆ ನಾನು ಇನ್ವಾಲ್ವ್ ಆಗಿದ್ದೆ ಅಂದರೆ, ನಾನು ಮುಂಚೆ ಅಂದರೆ ಮಗು ಆಗೋ ಮುಂಚೆ, ಪ್ರೆಗ್ನೆಂಟ್ ಆಗೋ ಮುಂಚೆ ಏನೇನು ಕೇರ್ ತೊಗೊಳ್ತಾ ಇದ್ನೋ ಎಲ್ಲ ಬಿಟ್ಬಿಟ್ಟಿದ್ದೆ. ಅದು ಐಬ್ರೋಸ್ ಮಾಡ್ಕೊಳ್ಳೋದಾಗಿರ್ಬೋದು, ವ್ಯಾಕ್ಸಿಂಗ್ ಆಗಿರ್ಬೋದು, ನಾನು ಹೇರ್ ಕಟ್ ಕೂಡ ಮಾಡಿಸಿರಲಿಲ್ಲ. ಅದನ್ನೆಲ್ಲ ರಾಜೇಶ್ ನೋಡ್ಬಿಟ್ಟು ಯಾಕೆ ಹೀಗೆ ಆಗ್ಬಿಟ್ಟಿದ್ಯಾ ಅಂತ ಕೇಳಿದಾಗ, ಇನ್ನೇನು ಆಯ್ತಲ್ಲ ಬಿಡಿಪ್ಪ, ಮಗು ಆಯ್ತಲ್ಲ ಇನ್ನೇನು ಅಂದಿದ್ದೆ. ಆಗ ಅವರು, ಐಶ್ವರ್ಯ ರಾಯ್ಗೂ ಆಗಿದೆ, ಶಿಲ್ಪಾ ಶೆಟ್ಟಿಗೂ ಆಗಿದೆ, ಎಷ್ಟು ಜನಕ್ಕೆ ಆಗಿಲ್ಲ, ಅವರೆಲ್ಲ ಏನು ನಿಂತರಾನೇ ಯೋಚನೆ ಮಾಡ್ತಾ ಇದ್ದಾರಾ? ದಿಸ್ ಈಸ್ ನಾಟ್ ದ ಎಂಡ್ ಆಫ್ ಲೈಫ್, ಈಗ ಇದು ಸ್ಟಾರ್ಟಿಂಗ್, ನೀನು ಒಂದು ನ್ಯೂ ಮಾಮ್, ನೀನು ಚೇಂಜ್ ಮಾಡ್ಕೊ ನಿನ್ನನ್ನು ಅಂತ ಹೇಳಿದ್ರು. ಸೊ ಆಗ ನನಗೆ ಅನ್ನಿಸ್ತು, ಓಕೆ ಅವ್ರಿಗೆ ತುಂಬ ಇಷ್ಟ ಇದೆ, ಈಗ ಟ್ರೆಂಡಿಂಗಲ್ಲಿ ಏನಿದೆಯೋ ಅಥವಾ ಏನು ಫ್ಯಾಷನಬಲ್ ಆಗಿರಬೇಕೋ, ಬ್ಯೂಟಿಫುಲ್ಲಾಗಿ ಕಾಣೋದು,
ಬ್ಯೂಟಿಫುಲ್ ಡ್ರೆಸ್ಸಸ್ನ ತೊಗೊಳ್ಳೋದು ಅದೆಲ್ಲನೂ ಅವ್ರಿಗೆ ಇಷ್ಟ ಇದೆ, ನಾನು ಮಾಡಬೇಕು ಅಂತ ಹೇಳಿಬಿಟ್ಟು ಈಗಲೂ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಮಾಡಿದಾಗ ಸ್ನೇಹಿತರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಯಾಕಂದರೆ ಅವ್ರಿಗೂ ಕೂಡ ಅದ್ರ ಬಗ್ಗೆ ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ. ನಾವು ಮಾಡಿದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಇಬ್ಬರ ಲೈಫು ಕೂಡ ಚೆನ್ನಾಗಿರುತ್ತೆ, ಸ್ಮೂತಾಗಿ ಹೋಗುತ್ತೆ, ಲವ್, ಕೇರಿಂಗ್, ರೆಸ್ಪೆಕ್ಟ್ ಎಲ್ಲ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು ಅವ್ರ ಜೊತೆನೇ ನಮ್ಮ ಲೈಫನ್ನು ನಾವು ಲೀಡ್ ಮಾಡಬೇಕು. ಸೊ ಇಷ್ಟೇ ಸ್ನೇಹಿತರೆ, ನಾನು ಮೇಕಪ್ ಯಾಕೆ ಮಾಡಬೇಕು, ಡ್ರೆಸ್ ಹೇಗೆ ಚೂಸ್ ಮಾಡಬೇಕು, ಮೇಕಪ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.